ನಮಸ್ಕಾರ ಸ್ನೇಹಿತರೆ. ಸೋಮವಾರದ ಶುಭ ದಿನ ಎಲ್ಲರಿಗೂ. ಆ, ಬನ್ನಿ ಸ್ನೇಹಿತರೆ, ಇವತ್ತು ಶ್ರೀಲಂಕಾ ಅಫ್ಘಾನಿಸ್ತಾನದ ಎರಡನೇ T20 ಮ್ಯಾಚ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇ ವಿಡಿಯೋದಲ್ಲಿ ನಿಮಗೆ T20ಯ ಮೊದಲನೇ ಮ್ಯಾಚ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಯಾವ್ಯಾವ ಪ್ಲೇಯರ್ಸ್ ಬಗ್ಗೆ ಮತ್ತು ಈ ಪಿಚ್ ರಿಪೋರ್ಟ್ ಹೇಗಿದೆ ಅಂತ. ಸೊ ಆಲ್ಮೋಸ್ಟ್ ನಾವು ಹೇಳ್ದಂಗೆ ಇಲ್ಲಿ ಯಾವುದೂ ಕೂಡ ಅಷ್ಟು ಬ್ಯಾಟಿಂಗ್ ಸಪೋರ್ಟ್ ಇರಲಿಲ್ಲ. ಎಲ್ಲ ಒಂದು ಬೌಲಿಂಗ್ ಸಪೋರ್ಟ್ ಇದ್ದಿದ್ದ ಪಿಚ್ ಇದು. ಹಾಗೆಯೇ ಈ ಮೂರು ಪಂದ್ಯಗಳು ಕೂಡ ಒಂದೇ ಪಿಚ್ಚಲ್ಲಿ ನಡೆಯೋದ್ರಿಂದ ಆ, ನಮ್ಮ ಒಂದು ಅನಿಸಿಕೆ ಏನಂದರೆ ಮೂರೂ ಪಂದ್ಯಗಳಲ್ಲೂ ಅಷ್ಟು ಒಂದು ಹೇಳ್ಕೊಳ್ಳೋಷ್ಟು ರನ್ಗಳು ಕಲೆ ಹಾಕೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಒಂದು ಬೌಲಿಂಗ್ ಮತ್ತು ಬೌಲರ್ ಪರವಾಗಿ ಮ್ಯಾಚ್ ನಡೆಯುತ್ತೆ ಸ್ನೇಹಿತರೆ. ಸೊ ಆದ್ದರಿಂದ ಬನ್ನಿ ಎರಡನೇ T20 ಮ್ಯಾಚ್ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕೋಣ. ಸ್ನೇಹಿತರೆ, ಈ ಮ್ಯಾಚ್ ಕೂಡ ಅದೇ ಸ್ಟೇಡಿಯಂ, ರಂಗಿರಿ ದಂಬುಲಾ ಅಂತಾರಾಷ್ಟ್ರೀಯ ಸ್ಟೇಡಿಯಂಲ್ಲಿ ನಡೆಯಲಿದೆ. 19ನೇ ತಾರೀಕು ಫೆಬ್ರವರಿ ಭಾರತೀಯ ಕಾಲಮಾನ ಪ್ರಕಾರ 7 ಗಂಟೆಗೆ ಶುರು ಆಗಲಿದೆ ಸ್ನೇಹಿತರೆ. ಸೊ ಹಳೆ ಸ್ಟ್ಯಾಟಿಸ್ಟಿಕ್ಸ್ನ ಬಿಟ್ಟು ಮೊನ್ನೆ ನಡೆದ ಒಂದು ಮ್ಯಾಚ್ ಬಗ್ಗೆ ಮಾತಾಡೋಣ. ಸೊ ಮೊದಲನೇ T20 ಶ್ರೀಲಂಕಾ 160 ರನ್ಗಳಿಗೆ ತನ್ನ 10 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಇದನ್ನು ಬೆನ್ನಟ್ಟಿದ ಅಫ್ಘಾನಿಸ್ತಾನ 156 ರನ್ಗಳನ್ನು ಗಳಿಸಿ ಗೆಲ್ಲಲು ಯಶಸ್ವಿ ಆಗಲಿಲ್ಲ ಸ್ನೇಹಿತರೆ. ತನ್ನ 9 ವಿಕೆಟ್ಗಳನ್ನು ಕಳೆದುಕೊಂಡು ಓವರನ್ನು ಸಮತಗೊಳಿಸ್ಕೊಂಡಿತ್ತು. ಸ್ನೇಹಿತರೆ, ಪೇಸರ್ಸು ಇಲ್ಲಿ ಮೊದಲನೇ ಇನ್ನಿಂಗ್ಸಲ್ಲಿ 3-2-2-1-1 6 7 8 9 ವಿಕೆಟನ್ನು ಪಡಿತಾರೆ ಸ್ನೇಹಿತರೆ. ಮೊದಲನೇ ಇನ್ನಿಂಗ್ಸಲ್ಲಿ ಅಂದರೆ ಎಲ್ಲ ಪೇಸರ್ಸ್ಗಳು, ಸ್ಪಿನ್ನರ್ಸ್ ವಿಕೆಟ್ ಅಷ್ಟು ನೋಡ್ಲಿಕ್ಕೆ ಸಿಗಲ್ಲ ಇಲ್ಲಿ. ಹಾಗೆ ಎರಡನೇ ಇನ್ನಿಂಗ್ಸಲ್ಲಿ ಸ್ನೇಹಿತರೆ 1-4-2 ಮತೀಶ್ ಪತಿರಾಣ ಅವರು 4 ವಿಕೆಟ್ ತೊಗೊಂಡಿರ್ತಾರೆ. ಸೊ ಮೊದಲನೇ ಇನ್ನಿಂಗ್ಸು ಮತ್ತು ಎರಡನೇ ಇನ್ನಿಂಗ್ಸಲ್ಲಿ ಪೇಸರ್ಸ್ಗಳು ತುಂಬ ವಿಕೆಟ್ಗಳನ್ನ ಪಡೀತಾರೆ. ಸ್ಪಿನ್ನರ್ಸ್ ಎರಡನೇ ಇನ್ನಿಂಗ್ಸಲ್ಲಿ ಕೇವಲ 2 ವಿಕೆಟ್ ಪಡೆದಿರ್ತಾರೆ. ಸೊ ಮೊದಲನೇ ಇನ್ನಿಂಗ್ಸಲ್ಲಿ ಪೇಸರ್ಸ್ 9 ವಿಕೆಟು, ಸ್ಪಿನ್ನರ್ಸು 0 ವಿಕೆಟು. ಎರಡನೇ ಇನ್ನಿಂಗ್ಸಲ್ಲಿ ಸ್ವಲ್ಪ ಸ್ಪಿನ್ನರ್ಸ್ಗಳು ಕೇವಲ ವಿಕೆಟ್ ಮಾತ್ರ ಪಡಿಬೋದು, ಅಷ್ಟು ಹೇಳ್ಕೊಳ್ಳೋಷ್ಟು ವಿಕೆಟ್ ಕೂಡ ಪಡೆಯಲ್ಲ ಸ್ನೇಹಿತರೆ. ಸೊ ಎರಡನೇ ಇನ್ನಿಂಗ್ಸಲ್ಲಿ ಕೂಡ 7 ವಿಕೆಟ್ ಪಡೆದಿದ್ದಾರೆ. ಹಾಗೆಯೇ ಮೊನ್ನೆ ನಡೆದ ಒಂದು ಮ್ಯಾಚ್ ಬಗ್ಗೆ ಹಾಗೆಯೇ ಒಂದು ಸತಿ ಕಣ್ಣಾಡ್ಸೋಣ ಸ್ನೇಹಿತರೆ, ಯಾರ್ಯಾರು ಎಷ್ಟೆಷ್ಟು ರನ್ ನೋಡಿದ್ರು ಅಂತ. ಶ್ರೀಲಂಕಾ ಮೊದಲು ಬ್ಯಾಟಿಂಗ್ ಆರಿಸ್ಕೊಂಡಿತ್ತು. ಅದರಲ್ಲಿ ನೋಡಿದ್ರೆ ಪಾತುಮ್ ನಿಶಾಂಕ ಮತ್ತು ಕುಶಾಲ್ ಮೆಂಡಿಸ್ ಓಪನಿಂಗ್ ಮಾಡಿದ್ರು. ಅವರು 6 ರನ್ಗೆ ತಮ್ಮ ವಿಕೆಟನ್ನು ಒಪ್ಪಿಸಿದ್ರು. ಕುಶಾಲ್ ಮೆಂಡಿಸ್ ಅವರು 10 ರನ್ಗೆ ತಮ್ಮ ವಿಕೆಟನ್ನು ಒಪ್ಪಿಸಿದ್ರು. ಹಾಗೆ ಮೂರನೇ ಕ್ರಮಾಂಕದಲ್ಲಿ ಬಂದ ಧನಂಜಯ ಡಿ ಸಿಲ್ವಾ ಕೂಡ 24 ರನ್ ಕೂಡ ಗಳಿಸಿದ್ರು ಸ್ನೇಹಿತರೆ. ಹಾಗೆ ಸಮರ ವಿಕ್ರಮನೇ ನಿಮ್ಗೆ ಹೇಳಿದೆ ಒಂದು ಬೆಸ್ಟ್ ಆಪ್ಷನ್ ಇದ್ದಾರೆ ಅಂತ ಅಂದ್ಬಿಟ್ಟು, ವಿಕೆಟ್ ಕೀಪರಲ್ಲಿ ಯಾರನ್ನ ಪಿಕ್ ಮಾಡ್ಬೋದು ಅಂತ. ಸೊ ಅವರು ಕೂಡ ಒಂದು 25 ರನ್ಗಳು ಹಾಕಿದ್ದಾರೆ. ಅಸಲಂಕ ಕೂಡ ನಾನು ನಿಮಗೆ ಹೇಳಿದೆ ಒಂದು ರಿಸ್ಕ್ ಆಪ್ಷನ್ ಇದ್ದಾರೆ ಅಂತ. ಬೇಕಾದ್ರೆ ನೀವು ನನ್ನ ಹಿಂದಿನ ವಿಡಿಯೋ ಕೂಡ ಹೋಗಿ ನೋಡ್ಬೋದು. ಅದರಲ್ಲಿ ಅಸಲಂಕ ಒಂದು ರಿಸ್ಕ್ ಆಪ್ಷನ್ ಅಂತ ಕೂಡ ಹೇಳಿದೆ. ಹಾಗೆ ಅನಿಲ್ ಸರಂಗ ಅವರು ಕ್ಯಾಪ್ಟನ್ ಕೂಡ ಹೌದು. ಸೊ ಅವರು ಒಂದು ಬೆಸ್ಟ್ ಆಪ್ಷನಲ್ಲಿ ಕೂಡ ಇದ್ದರು. ಅವರು ಅಷ್ಟು ವಿಕೆಟ್ಗಳನ್ನ ಕಲೆ ಹಾಕಲಿಲ್ಲ, ಯಾಕಂದರೆ ಈ ಪಿಚ್ ಪೇಸರ್ಸ್ಗಳಿಗೆ ಸಪೋರ್ಟ್ ನೀಡೋದ್ರಿಂದ ಸ್ಪಿನ್ನರ್ಸ್ಗಳು ಅಷ್ಟು ವಿಕೆಟ್ ಕಲೆ ಹಾಕಕ್ಕಾಗಲಿಲ್ಲ. ಸೊ ಅಸರಂಗ ಅವರು 67 ರನ್ ಕೂಡ ಗಳಿಸಿದ್ರು ಸ್ನೇಹಿತರೆ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಈ 4 ವಿಕೆಟ್ಗಳು ಎಲ್ಲ ಪವರ್ ಪ್ಲೇ ಒಳಗಡೆನೆ ವಿಕೆಟ್ಗಳನ್ನ ಕಳ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಮ್ಯಾಂಡೇಟರಿ ಪವರ್ ಪ್ಲೇ ಬಂದು ಮೊದಲನೇ ಬಾಲಿಂದ 6ನೇ ಓವರ್ವರೆಗೂ ಪವರ್ ಪ್ಲೇ. ಸೊ 6ನೇ ಓವರ್ ಒಳಗಡೆ 51 ರನ್ ಮಾತ್ರ ಸಿಕ್ಕಿದೆ. ಹಾಗೆ ಸುಮಾರು ಇಲ್ಲಿ ನೋಡಿದ್ರೆ ನಿಶಾಂಕ ಅವರು 4ನೇ ಬಾಲ್ಗೆ ಔಟ್ ಆಗಿದ್ದಾರೆ. ಕುಶಾಲ್ ಮೆಂಡಿಸ್ ಅವರು 4ನೇ ಓವರಲ್ಲಿ ಔಟ್ ಆಗಿದ್ದಾರೆ. ಧನಂಜಯ ಡಿ ಸಿಲ್ವಾ ಅವರು 5ನೇ ಓವರಲ್ಲಿ ಔಟ್ ಆಗಿದ್ದಾರೆ. ಸೊ ಒಂದು 3 ವಿಕೆಟು ನಿಮಗೆ ಇಲ್ಲಿ ಪವರ್ ಪ್ಲೇ ಒಳಗಡೆನೆ ಹೋಗಿದೆ ಸ್ನೇಹಿತರೆ. ಹಾಗೆ ಮ್ಯಾಥ್ಯೂಸ್ 6 ಮತ್ತು ಶನಕ 6, ತೀಕ್ಷ್ಣ 2, ಫರ್ನಾಂಡೋ 0 ಮತ್ತು ಮತೀಶ್ ಪತಿರಾಣ 5 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಬೌಲಿಂಗ್ ನೋಡೋದಾದರೆ ಮೊದಲನೇ ಇನ್ನಿಂಗ್ಸಲ್ಲಿ ಫಜಲ್ ಫಾರೂಕಿ ಅವರು 4 ಓವರಲ್ಲಿ 3 ವಿಕೆಟ್ ತೆಗೆದಿದ್ದಾರೆ. ಇವರು ಕೂಡ ವೇಗಿ. ನವೀನ್ ಉಲ್ಲಾಕ್ ಅವರು 2 ರನ್ನು. ಸೊ ಇವರು ಕೂಡ ಒಬ್ಬರು ವೇಗಿ ಬೌಲರ್. ಅಜ್ಮತುಲ್ಲಾ ಒಮರಾಜಿ ಇವರು ಆಲ್ರೌಂಡರ್ ಕೂಡ ಹೌದು. ಸೊ ಇವರು 2 ರನ್ ಕೂಡ ಕಲೆ ಹಾಕಿದ್ದಾರೆ. ನೂರ್ ಅಹಮದ್ ಅವರು ಒಂದು ಲೆಫ್ಟ್ ಆರ್ಮ್ ಚೈನಾ ಮ್ಯಾನ್ ಇದ್ದಾರೆ. ಸೊ ಇವರು 1 ವಿಕೆಟ್ ಕೂಡ ಪಡೆದಿದ್ದಾರೆ. ಮತ್ತು ಕರೀಂ ಜನ್ನತ್ ಅವರು 1 ವಿಕೆಟ್ ಪಡೆದಿದ್ದಾರೆ. ನನ್ನ ಎಡಿಟಿಂಗಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಫಸ್ಟ್ ಇನ್ನಿಂಗ್ಸಲ್ಲಿ ಒಂದು ಸ್ಪಿನ್ನರ್ 1 ವಿಕೆಟ್ ಪಡೆದಿದ್ದಾರೆ ಸ್ನೇಹಿತರೆ. ಇನ್ನು ಎರಡನೇ ಇನ್ನಿಂಗ್ಸಲ್ಲಿ ಬಂತು ಅಂದರೆ ಅಫ್ಘಾನಿಸ್ತಾನ್ ಅವರು ಇಬ್ರಾಹಿಂ ಜರ್ದಾನ್ ಅವರು ಕ್ಯಾಪ್ಟನ್ ನಾಟ್ಔಟ್ 67 ರನ್ಗಳನ್ನು ಕಲೆ ಹಾಕಿದ್ದಾರೆ. ಗುರ್ಬಾಜ್ ವಿಕೆಟ್ ಕೀಪರ್ ಅವರು 13 ರನ್ನು, ಗುಲಾಬ್ ನೈಬ್ 2,
ಒಮರಾಜಿ 2, ಮೊಹಮ್ಮದ್ ನಬಿ 9 ರನ್ನು, ನಜೀಬುಲ್ ಜರ್ದಾನ್ 0, ಕರೀಂ ಜನ್ನತ್ 20, ಖಾಸ್ ಅಹಮದ್ 7, ನೂರ್ ಅಹಮದ್ 9, ನವೀನ್ ಉಲ್ಲಾಕ್ 1 ಮತ್ತು ಫಜಲ್ ಫಾರೂಕಿ 0. ಸೊ ಇಲ್ಲಿ 20 ಓವರ್ ಕೂಡ ಸಮಾಪ್ತಿ ಮಾಡ್ಕೊಂಡಿದ್ದಾರೆ. ಹಾಗೆ ಬೌಲಿಂಗಲ್ಲಿ ನೋಡೋದಾದ್ರೆ ಆಂಜಲಿನಾ ಮ್ಯಾಥ್ಯೂಸ್ 2 ಓವರಲ್ಲಿ 1 ವಿಕೆಟ್ ಪಡೆದಿದ್ದಾರೆ. ಬಿ ಫರ್ನಾಂಡೋ 4 ಓವರಲ್ಲಿ 0 ವಿಕೆಟು. ಮಹೇಶ್ ತೀಕ್ಷ್ಣ ಅವರು 1 ವಿಕೆಟು ಸ್ಪಿನ್ನರ್. ವನಿಂಡು ಹಸರಂಗ ಕೂಡ 1 ವಿಕೆಟ್ ಸ್ಪಿನ್ನರ್. ಹಾಗೆ ಮತೀಶ್ ಪತಿರಾಣ ವೇಗಿ ಬೌಲರ್ 4 ವಿಕೆಟ್ ಪಡೆದಿದ್ದಾರೆ. ಮತ್ತು ಧನುಷ್ ಶನಕ ಅವರು 2 ಓವರಲ್ಲಿ 2 ವಿಕೆಟ್ ಕೂಡ ಪಡೆದಿದ್ದಾರೆ. ಆಶ್ಚರ್ಯ ಏನಂದರೆ ಧನುಷ್ ಶನಕ ಅವರು ಔಟ್ ಆಫ್ ಫಾರ್ಮಲ್ಲಿ ಇದ್ದರು. ಈ ಕಳೆದ T20ಯಲ್ಲಿ ಕೆಲವೊಂದು ರನ್ಗಳು ಕೂಡ 6 ರನ್ ಕಲೆ ಹಾಕಿ 2 ಓವರಲ್ಲಿ 2 ವಿಕೆಟ್ ಕೂಡ ಪಡೆದಿದ್ದಾರೆ ಸ್ನೇಹಿತರೆ. ಸೊ ಹಾಗೆಯೇ ಈ ಸರಿ ಯಾರ್ಯಾರು ಒಂದು ಉತ್ತಮ ಆಟವನ್ನು ಆಡ್ತಿದ್ದಾರೆ ಮತ್ತು ಯಾರು ಫಾರ್ಮಲ್ಲಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ವಿಕೆಟ್ ಕೀಪರಲ್ಲಿ ನೋಡೋದಾದರೆ ಸಮರ ವಿಕ್ರಮ್ ಅವರು ಒಂದು ಒಳ್ಳೆಯ ಆಯ್ಕೆ ಆಗ್ತಾರೆ. ಯಾಕಂದರೆ ಅವರು ಒಂದು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದಾರೆ ಅವ್ರ ಎಲ್ಲ ಮ್ಯಾಚ್ಗಳಲ್ಲೂ. ಹಾಗೆ ಕುಶಾಲ್ ಪೆರೇರ ಅವರು ಆಡಿಲ್ಲ ಕಳೆದ ಮ್ಯಾಚಲ್ಲಿ, ಬಟ್ ನೀವೊಂದು ರಿಸ್ಕಿ ಆಪ್ಷನ್ ಆಗಿ ತಗೋಬೋದು. ಕುಶಾಲ್ ಮೆಂಡಿಸ್ ಅವರು ಮತ್ತು ನಿಶಾಂಕ್ ಅವರು ಓಪನ್ ಮಾಡ್ತಾರೆ, ಬಟ್ ಯಾಕೋ ಕುಶಾಲ್ ಮೆಂಡಿಸ್ ಅವರು ಅಷ್ಟು ರನ್ಗಳನ್ನು ಕಲೆ ಹಾಕೋಕ್ಕೆ ಅವರು ಯಶಸ್ವಿ ಆಗಿಲ್ಲ ಸ್ನೇಹಿತರೆ. ಇನ್ನು ಗುರ್ಬಾಜ್ ನಾನು ಆಗಲೇ ಹೇಳ್ದಂಗೆ ಅವರು ಅಷ್ಟು ಉತ್ತಮವಾದ ಸ್ಥಿತಿಯಲ್ಲಿಲ್ಲ. 13 ರನ್ ಮಾತ್ರ ಕಲೆ ಹಾಕಿದ್ದಾರೆ. ಸೊ ನೀವು ಒಂದು ರಿಸ್ಕಿ ಆಪ್ಷನ್ ಆಗಿ ತಗೋಬೋದು. ಇನ್ನೊಂದು, ಈ ಆಟಗಾರ ನಿಂತ್ಕೊಂಡ್ರೆ ಒಂದು ಒಳ್ಳೆಯ ರನ್ಗಳನ್ನು ಕೂಡ ಕಲೆ ಹಾಕುತ್ತಾರೆ, ಬಟ್ ಅವರು ಇತ್ತೀಚಿನ ಒಂದು ಪಂದ್ಯಗಳಲ್ಲಿ ಅಷ್ಟು ಉತ್ತಮ ಸ್ಥಿತಿಯಲ್ಲಿಲ್ಲ ಸ್ನೇಹಿತರೆ. ಇನ್ನು ನಿಷ್ಕ್ ಅವ್ರನ್ನ ತಂಡದಲ್ಲಿ ಪ್ರಕಟಿಸಿಲ್ಲ. ಇನ್ ಕೇಸ್ ಈ 2ನೇ T20ಯಲ್ಲಿ ಅವ್ರನ್ನ ಪ್ಲೇಯಿಂಗ್ 11ನಲ್ಲಿ ತೋರಿಸಿದ್ರೆ ಒಂದು ಆಯ್ಕೆ ಮಾಡ್ಬೋದು ಸ್ನೇಹಿತರೆ. ಬ್ಯಾಟ್ಸ್ಮನ್ ಏಂಜಲಿನಾ ಮ್ಯಾಥ್ಯೂಸ್ ಅವರು ಇದ್ದಾರೆ. ಸೊ ಅವರು 6 ರನ್ ಗಳಿಸಿ ಮತ್ತು 1 ವಿಕೆಟ್ ಕೂಡ ಪಡೆದಿದ್ದಾರೆ. ಒಂದು ಬೌಲಿಂಗ್ ಅಥವಾ ಬ್ಯಾಟಿಂಗಲ್ಲಿ ನಿಮಗೆ ಒಂದು ರನ್ ಕೂಡ ತಂದುಕೊಡ್ತಾರೆ. ಅಂದರೆ ಇವರು ಪಾರ್ಟ್ ಟೈಮ್ ಬೌಲರ್ ಸ್ನೇಹಿತರೆ. ಇವರು ಆಲ್ರೌಂಡರು ಅಲ್ಲ, ಇಲ್ಲ ಏನಂತ ಹೇಳ್ತೀವಿ ಫುಲ್ ಟೈಮ್ ಬೌಲರ್ ಕೂಡ ಅಲ್ಲ, ಇವರು ಪಾರ್ಟ್ ಟೈಮ್ ಬೌಲರ್. ಸೊ ಯಾವ್ದಾರ ಒಂದು ಬೌಲರ್ ತುಂಬ ಎಕ್ಸ್ಪೆನ್ಸಿವ್ ಆದಾಗ ಸೊ ಅವರಲ್ಲಿ ಒಂದೊಂದೆರಡು ಓವರ್ಗಳನ್ನ ತಗೊಂಡು ಸೊ ಈ ಥರ ಪಾರ್ಟ್ ಟೈಮ್ ಬೌಲರಲ್ಲಿ ಕೂಡ ಅವ್ರಿಗೆ ಆಡಿಸ್ತಾರೆ ಸ್ನೇಹಿತರೆ. ಇನ್ನು ಚಾರಿತಾ ಶ್ರೀಲಂಕ ಅವರು ಉತ್ತಮ ಫಾರ್ಮ್ನಲ್ಲಿಲ್ಲ. 3-7, 97, 7, 69 T20ಯಲ್ಲೂ ಕೂಡ ಇಲ್ಲ. ಪ್ರಥಮ್ ನಿಶಾಂಕ್ ಅವರಿದ್ದಾರೆ, ಓಪನಿಂಗ್ ಆಟಗಾರರು. 6 ರನ್ ಕೂಡ ಕಲೆ ಹಾಕಿದ್ದಾರೆ. ಈ ಒಂದು ರನ್ ನೋಡಿ ನೀವು ಅಲ್ಲಗಳೆಯೋದು ಕಷ್ಟ ಆಗುತ್ತೆ ಸ್ನೇಹಿತರೆ, ಇವರು ಫಾರ್ಮಲ್ಲಿ ಇಲ್ಲ ಅಂತ. ಯಾಕಂದರೆ ಇವರು ರೀಸೆಂಟಾಗಿ T20 ODI ಸೀರೀಸಲ್ಲಿ ಎಲ್ಲ 3 ಶತಕಗಳನ್ನ ಕೂಡ ಮಾಡಿದ್ದಾರೆ. ಇನ್ನು ಜಜೈ ಅವರು ಆಡಿಲ್ಲ. ಒಂದು ಹಿಂದಿನ ಪಂದ್ಯದಲ್ಲಿ ಅವರ ಆಟ ಕೂಡ ಆಡಿಲ್ಲ, ಅಂದರೆ ತಂಡದಲ್ಲಿ ಘೋಷಿಸಿರಲಿಲ್ಲ. ಇಮ್ರಾನ್ ಜರ್ದಾನ್ ಕ್ಯಾಪ್ಟನ್ 67 ರನ್ ಕಳೆ ಹಾಕಿದ್ದಾರೆ. ಜರ್ದಾನ್ ಇವರು 6ನೇ 5ನೇ ಕ್ರಮಾಂಕದಲ್ಲಿ ಬಂದರೂ ಕೂಡ ಏನೋ ಒಂದು ಉತ್ತಮ ಪ್ರದರ್ಶನ ನೀಡಿಲ್ಲ ಸ್ನೇಹಿತರೆ, ಶೂನ್ಯಕ್ಕೆ ಔಟ್ ಆಗಿದ್ದಾರೆ. ಇನ್ನು ಆಲ್ರೌಂಡರ್ ಬಂತು ಅಂದರೆ ಸ್ನೇಹಿತರೆ, ಧನುಷ್ ಶನಕ ಅವರು 6 ರನ್ ಗಳಿಸಿ 2 ವಿಕೆಟ್ ಪಡೆದಿದ್ದಾರೆ. ಇವರು ಕೂಡ ಒಂದು ರಿಸ್ಕಿ ಆಪ್ಷನ್ ಅಂತ ಹೇಳ್ಬೋದು. ಈ ಮೊನ್ನೆ ನಡೆದ ಒಂದು ಆಟದಲ್ಲಿ ಅದು ಪಿಚ್ ಬೌಲಿಂಗ್ ಸಪೋರ್ಟ್ ಇದ್ದಿದ್ದ ಕಾರಣದಿಂದ ವಿಕೆಟ್ ಸಿಕ್ಕಿರ್ಬೋದು. ಬಟ್ ಅವರ ಒಂದು ಹಿಂದಿನ ಒಂದು ಸರಾಸರಿಗಳನ್ನು ಅಥವಾ ಪಂದ್ಯಗಳನ್ನು ನೋಡಿದ್ರೆ ಅಷ್ಟು ರನ್ಗಳು ಇಲ್ಲ ಮತ್ತು ವಿಕೆಟ್ಗಳನ್ನು ಇಲ್ಲ. ಒಂದು ರಿಸ್ಕಿ ಆಪ್ಷನ್ ನೀವು ತಗೋಬೋದು ಸ್ನೇಹಿತರೆ. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡಲಿಕ್ಕೆ ಅರ್ಹರಿಲ್ಲ, ನಿಮ್ಮ ತಂಡದಲ್ಲಿ ಅವ್ರನ್ನ ಸೇರಿಸ್ಕೋಬೋದು. ಡಿ ಸಿಲ್ವಾ ಅವರು 24 ರನ್ ಮಾಡಿದ್ದಾರೆ. ಹಾಗೆ ಕುಶಾಲ್ ಮೆಂಡಿಸ್ ಅವರು ಆಡಿಲ್ಲ. ವನಿಂಡು ಹಸರಂಗ ಅವರು 67 ರನ್ನು ಪ್ಲಸ್ 1 ವಿಕೆಟ್. ನಾನು ಆಗಲೇ ಹೇಳಿದ್ದೆ ಸ್ನೇಹಿತರೆ, ಹಸರಂಗ ಅವರು ನಿಮಗೆ ಒಂದು ರನ್ ತಂದು ಕೊಡ್ತಾರೆ, ಇಲ್ಲ ವಿಕೆಟ್ ತಂದು ಕೊಡ್ತಾರೆ, ಇಲ್ಲ ಕೆಲವೊಂದು ಪಂದ್ಯಗಳಲ್ಲಿ ಎರಡೂ ಕೂಡ ಸಿಗುತ್ತೆ ನಿಮಗೆ. ಇನ್ನೊಂದು ಎಸ್ಆರ್ ಇವರು ಆಡಿರಲಿಲ್ಲ. ಒಮರಾಜಿ ಅವರು 2 ರನ್ ಗಳಿಸಿ 2 ವಿಕೆಟು. ಸೊ ನಿಮಗೆ ರನ್ ತಂದು ಕೊಟ್ಟಿಲ್ಲ ಅಂದರೂ ವಿಕೆಟ್ ತಂದು ಕೊಡ್ತಾರೆ. ಗುಲಾಬುದ್ದೀನ್ ನೈಮ್ ನಿಮಗೆ ಒಂದು ರಿಸ್ಕ್ ಆಪ್ಷನ್ ಅಂತ ಹೇಳಿದೆ ಸ್ನೇಹಿತರೆ, ಕೇವಲ 16 ರನ್ ಮಾತ್ರ ಗಳಿಸಿದ್ದಾರೆ. ಕರೀಂ ಜನ್ನತ್ 20 ರನ್ ಗಳಿಸಿ ಮತ್ತು 2 ವಿಕೆಟ್ ಕೂಡ ಪಡೆದಿದ್ದಾರೆ. ಇವರು ಕೂಡ ಒಂದು ರಿಸ್ಕ್ ಆಪ್ಷನ್ ಅಂತ ಹೇಳಿದೆ ಸ್ನೇಹಿತರೆ. ಮೊಹಮ್ಮದ್ ನಬಿ 9 ರನ್ ಗಳಿಸಿದ್ದಾರೆ. ಇನ್ನೊಂದು, ಇವರ ಒಂದು ಇತ್ತೀಚಿನ ಪಂದ್ಯಗಳು ನೋಡಿದ್ರೆ ಒಂದು ರನ್ನು ಪ್ಲಸ್ ವಿಕೆಟ್ ಎರಡನ್ನೂ ಪಡೀತಾರೆ ಸ್ನೇಹಿತರೆ. ಸೊ ಇವರು ಒಂದು ಒಳ್ಳೆಯ ಆಯ್ಕೆ ಕೂಡ ಆಗ್ತಾರೆ. ಹಾಗೆ ಬೌಲರ್ಸ್ ವಿಭಾಗದಲ್ಲಿ ನೋಡಿದಾಗ ಸ್ನೇಹಿತರೆ, ತುಷಾರ ಅವರಿದ್ದಾರೆ, 1 ವಿಕೆಟ್ ಪಡೆದಿದ್ದಾರೆ. ಧನಂಜಯ ಇವರು ಕಳೆದ ಪಂದ್ಯ ಆಡಿಲ್ಲ ಸ್ನೇಹಿತರೆ, ಒಂದು ಎಡಿಟಿಂಗಲ್ಲಿ ತಪ್ಪಾಗಿದೆ, ಕ್ಷಮೆ ಇರಲಿ. ಧನಂಜಯ ಅವರು ಆಡಿಲ್ಲ. ಬಿ ಫರ್ನಾಂಡೋ ಅವರು 0 ವಿಕೆಟ್ ಪಡೆದಿದ್ದಾರೆ. ಮಧುಶನಕ ಅವರು ಆಡಿಲ್ಲ. ಮಹೇಶ್ ತೀಕ್ಷ್ಣ ಅವರು 1 ವಿಕೆಟ್ ಪಡೆದಿದ್ದಾರೆ.
ಮತೀಶ್ ಪತಿರಾಣ ಅವರು 4 ವಿಕೆಟ್ ಪಡೆದಿದ್ದಾರೆ. ಇವರು ಒಂದು ಉತ್ತಮ ಆಯ್ಕೆ ಕೂಡ ಆಗ್ತಾರೆ ಸ್ನೇಹಿತರೆ. ಒಂದು ವೈಸ್ ಕ್ಯಾಪ್ಟನ್ ಮಾಡ್ಬೋದು ನೀವು ಇವ್ರನ್ನ. ಏಕೆಂದರೆ ಈ ಪಿಚ್ಚು ಒಂದು ಬೌಲಿಂಗ್ ಪಿಚ್ ಇರೋದ್ರಿಂದ, ವೇಗಿಗಳಿಗೆ ತುಂಬ ಒಂದು ಸಾಥ್ ನೀಡೋ ಪಿಚ್ ಇರೋದ್ರಿಂದ ಇವ್ರನ್ನ ನೀವು ಒಂದು ಕ್ಯಾಪ್ಟನ್ ಅಥವಾ ವೈಸ್ ಕ್ಯಾಪ್ಟನ್ ಆಯ್ಕೆ ಕೂಡ ಮಾಡ್ಕೋಬೋದು. ಇನ್ನು ಅಫ್ಘಾನಿಸ್ತಾನದ ಕಡೆ ನೋಡೋಕ್ಕಾದ್ರೆ ಫರಾನ್ ಅಹಮದ್ ಇದ್ದಾರೆ, ಅವರು 0 ವಿಕೆಟ್. ಫಜಲ್ ಫಾರೂಕಿ ಅವರು 3 ವಿಕೆಟ್ ಪಡೆದಿದ್ದಾರೆ. ನವೀನ್ ಉಲ್ಲಾಕ್ 2 ವಿಕೆಟ್ ಪಡೆದಿದ್ದಾರೆ. ನೂರ್ ಅಹಮದ್ 1 ವಿಕೆಟ್ ಪಡೆದಿದ್ದಾರೆ ಸ್ನೇಹಿತರೆ. ಹಾಗೆ ಮೊಹಮ್ಮದ್ ಅವರು 0 ವಿಕೆಟ್ ಪಡೆದಿದ್ದಾರೆ, ಮತ್ತೆ ಕ್ಯೂ ಅಹಮದ್ ಕೂಡ 0 ವಿಕೆಟ್ ಪಡೆದಿದ್ದಾರೆ ಸ್ನೇಹಿತರೆ. ಸೊ ಇಷ್ಟು ಒಂದು ಪ್ಲೇಯರ್ಸ್ ಬಗ್ಗೆ ಮಾಹಿತಿ, 2ನೇ T20 ಬಗ್ಗೆ. ಇದರಲ್ಲಿ ನೀವು ಬೆಸ್ಟ್ ಪಿಕ್ಸ್ ಮತ್ತು ರಿಸ್ಕ್ ಪಿಕ್ ನೀವು ನಿಮ್ಮ ಒಂದು ಟೀಮ್ಗಳು ನೀವು ಮಾಡಿರ್ತೀರ. ಅದೇ ಥರ ಯಾರ್ಯಾರು ಪ್ಲೇಯರ್ಸ್ಗಳು ಇದ್ದರೆ ಒಂದು ಬೆಸ್ಟ್ ಪಿಕ್ ಆಗುತ್ತೆ, ಮತ್ತು ರಿಸ್ಕ್ ಪಿಕ್ ಕೂಡ ಯಾರ್ಯಾರು ತಗೋಬೋದು ಅಂತ ನೋಡ್ಬೋದು. ವಿಕೆಟ್ ಕೀಪಿಂಗ್ ಇದರಲ್ಲಿ ನೋಡೋದಾದರೆ ಸಮರ ವಿಕ್ರಮ ಅವರು ಒಂದು ಬೆಸ್ಟ್ ಪಿಕ್ ಆಗ್ತಾರೆ, ಯಾಕಂದರೆ ಒಂದು 3ನೇ ಕ್ರಮಾಂಕದಲ್ಲಿ ಬರ್ತಾರೆ. ಇನ್ನು ಒಂದು ಏನಂತ ಅಂದರೆ ಒಂದು ಪವರ್ ಪ್ಲೇ ಮುಗಿಯೋ ಟೈಮಿಗೆ ಬಂದಿರ್ತಾರೆ. ಸೊ ಒಂದು ಅಷ್ಟೊತ್ತಿಗೆ ಒಂದು ಪಿಚ್ ಅರ್ಥ ಆಗಿರುತ್ತೆ ಸ್ನೇಹಿತರೆ, ಈ 3ನೇ ಕ್ರಮಾಂಕ 4ನೇ ಕ್ರಮಾಂಕದಲ್ಲಿ ಬರೋರಿಗೆ. ಓಕೆ, ಆಮೇಲೆ ಸ್ವಲ್ಪ ನಿಂತು ತಾಳ್ಮೆಯಿಂದ ಆಡ್ತಾರೆ. ಆಮೇಲೆ ಬ್ಯಾಟಿಂಗಲ್ಲಾದರೆ ಪಿ ನಿಶಾಂಕ ಮತ್ತು ಇಮ್ರಾನ್ ಜರ್ದಾನ್ ತಗೋಬೋದು, ಯಾಕಂದರೆ ಇವರ ಒಂದು ಫಾರ್ಮ್ ಚೆನ್ನಾಗಿದೆ. ಹಾಗೆ ಆಲ್ರೌಂಡರ್ಸಲ್ಲಿ ಏಂಜಲಿನಾ ಮ್ಯಾಥ್ಯೂಸ್ ಒಂದು ಬ್ಯಾಟಿಂಗ್ ಅಥವಾ ಬೌಲಿಂಗಲ್ಲಿ ಸಿಗುತ್ತೆ. ಡಿ ಸಿಲ್ವಾ ಇವರು ಹಾಗೆಯೇ ಬ್ಯಾಟಿಂಗ್ ಅಥವಾ ಬೌಲಿಂಗಲ್ಲಿ ನಿಮ್ಗೆ ಅಂಕಗಳು ತಂದುಕೊಡ್ತಾರೆ. ಒನಿಂದು ಹಸರಂಗ ಅವರು ಅದ್ಭುತವಾದ 67 ರನ್ ಕೂಡ ಕಲೆ ಹಾಕಿದ್ದಾರೆ. ಒಮರಾಜಿ ಅವರಿದ್ದಾರೆ, ಅವರು ನಿಮಗೆ ವಿಕೆಟ್ ಅಥವಾ ರನ್ ಎರಡೂ ಕೂಡ ನಿಮಗೆ ಸಹಾಯ ಮಾಡಿಕೊಡ್ತಾರೆ. ಮೊಹಮ್ಮದ್ ನಬಿ ಅವರು ಇರ್ತಾರೆ. ಬೌಲಿಂಗಲ್ಲಿ ತುಷಾರ, ಮತೀಶ್ ಪತಿರಾಣ, ಫಜಲ್ ಫಾರೂಕಿ ಮತ್ತು ನೂರ್ ಅಹಮದ್ ಸ್ನೇಹಿತರೆ, ಇವರು ಒಂದು ನಿಮಗೆ ಬೆಸ್ಟ್ ಪಿಕ್ ಆಗ್ತಾರೆ ನಿಮಗೆ. ನೀವು ತಂಡಗಳಲ್ಲಿ ನೀವು ವಿಕೆಟ್ ಕೀಪರ್ ಇನ್ನೂ ಕೆಲವ್ರನ್ನ ಹಾಕೊಂಡಿರ್ತೀರ, ಬಟ್ ಇವರು ಇಷ್ಟು ಜನಗಳಲ್ಲಿ ಯಾರನ್ನಾರು ಸೇರಿಸ್ಕೊಂಡ್ರೆ ಆಲ್ರೌಂಡರ್ ವಿಭಾಗದಲ್ಲಿ ಅಥವಾ ಬ್ಯಾಟಿಂಗ್ ವಿಭಾಗದಲ್ಲಿ ಅಥವಾ ವಿಕೆಟ್ ಕೀಪಿಂಗ್ ವಿಭಾಗದಲ್ಲಿ ನಿಮಗೆ ಒಂದು ಇಷ್ಟು ಅಂಕಗಳನ್ನ ತಂದುಕೊಡ್ತಾರೆ. ಹಾಗೆ ರಿಸ್ಕ್ ಆಪ್ಷನ್ ಏನು ಅಂತಂದರೆ ಸ್ನೇಹಿತರೆ, ಇನ್ ಕೇಸ್ ಒಂದು ಕಾಲದಲ್ಲಿ ಇವ್ರು ಏನಾರ ಚೆನ್ನಾಗಿ ಆಡಿಬಿಟ್ರೆ ಒಂದು ಪಾಯಿಂಟ್ಸ್ಗಳು 1:3 ಜಾಸ್ತಿ ಆಗ್ಬೋದು, ಇಲ್ಲಾಂದರೆ 1:3 ಕಡಿಮೆ ಕೂಡ ಆಗ್ಬೋದು. ಅದರಿಂದ ಒಂದು ರಿಸ್ಕ್ ಪಿಕ್ ಅಂತ ಹೇಳ್ಬೋದು ಗುರ್ಬಾಜ್ ಅವರು. ಮತ್ತು ಬ್ಯಾಟಿಂಗಲ್ಲಿ ಅಸಲಂಕ ಅವರು ಕೂಡ ಹಾಗೆ ಒಂದು ನಿಂತ್ಕೊಂಡ್ರೆ ಈ ಆಟಗಾರ ಒಂದು 100 ರನ್ ತನಕ ಕೂಡ ಕಲೆ ಹಾಕ್ತಾರೆ. ಆಲ್ರೌಂಡ್ ಡಿ ಶನಕ್ ಅವರು ನೀವು ಹಿಂದಿನ ಪಂದ್ಯದಲ್ಲಿ ನೋಡಿದ್ರಿ, 2 ರನ್ನು ಮತ್ತು 2 ವಿಕೆಟ್ ಕೂಡ ಪಡೆದಿದ್ರು ಇವರು. ಹಾಗೆ ಗುಲಾಬ್ ನೈಬ್ ಕೂಡ ಅವರು, ಕರೀಂ ಜನ್ನತ್ ಕೂಡ ಅವರು. ಬೌಲಿಂಗಲ್ಲಿ ನೋಡೋದಾದ್ರೆ ಕ್ಯೂ ಅಹಮದ್, ಅಹಮದ್, ನವೀನ್ ಉಲ್ಲಾಕ್ ಮತ್ತು ಮತೀಶ್ ತೀಕ್ಷ್ಣ ಅವರು ಸ್ನೇಹಿತರೆ ಇಷ್ಟು ಒಂದು ಬೆಸ್ಟ್ ಪಿಕ್ಸ್ ಮತ್ತು ರಿಸ್ಕ್ ಪಿಕ್ ಆಪ್ಷನ್ ಅಂತ ಹೇಳ್ಬೋದು. ನಿಮ್ಮ ಟೀಮ್ನಲ್ಲಿ ಇವ್ರುಗಳಿದ್ರೆ ಒಂದು ಸ್ವಲ್ಪ ಪಾಯಿಂಟ್ ಚೆನ್ನಾಗಿ ತಂದುಕೊಡ್ತಾರೆ ಅಂತ ನಾವು ಭಾವಿಸ್ತೀವಿ ಸ್ನೇಹಿತರೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಏನಾದ್ರು ತಪ್ಪುಗಳಿದ್ರೆ, ಏನಾದ್ರು ಇಂಪ್ರೂವ್ಮೆಂಟೈಸೇಷನ್ ತಿದ್ಕೊಳ್ಳೋಕ್ಕಿದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ಜಾಗರೂಕತೆಯಿಂದ ಆಡಿ. ಆಲ್ ದ ಬೆಸ್ಟ್ ಸ್ನೇಹಿತರೆ.